ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಫ್ರೈಡೇ, ಮೇ 31st. ಸೊ ನಾನು ಮಲಗಿದ್ದು ನಿನ್ನೆ ಲೇಟ್ ಆಯಿತು. ನಿನ್ನೆ ನನ್ನ ಫಸ್ಟ್ ವಿಡಿಯೋ ರಿಲೀಸ್ ಆಗಿದೆ. ಸೊ ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಅದರದ್ದೇ ಎಡಿಟಿಂಗ್ ಅದು ಇದು ಅಲ್ಲಿ ಇಲ್ಲಿ ಪೋಸ್ಟ್ ಮಾಡೋದು ಅಂತ ಲೇಟ್ ಆಯಿತು ಮಲಗೋದು. ಸೊ ಐ ಜಸ್ಟ್ ವೋಕ್ ಅಪ್ ಆ್ಯಂಡ್ ಗಾಟ್ ಫ್ರೆಶನ್ ಅಪ್. 8:30 ಹಂಗೆದ್ದೆ. ನಮ್ಮ ಮಮ್ಮಿ ಆಲ್ರೆಡಿ ಮೇಲೆ ಗಿಡಕ್ಕೆಲ್ಲ ನೀರು ಹಾಕ್ತಿದ್ದಾರೆ. ಸೊ ಐ ಜಸ್ಟ್ ಶೋ ಆರ್ ಟೆರೆಸ್ ಗಾರ್ಡನ್ ಟು ಯು ಆಲ್. ಸೊ ಸಿ ಗೈಸ್, ದಿಸ್ ಈಸ್ ಆರ್ ಗಾರ್ಡನ್. ಇವತ್ತು ತುಂಬ ಫ್ಲವರ್ಸ್ ಬಂದಿದೆ ನಮ್ಮ ಗಾರ್ಡನಲ್ಲಿ. ನೋಡಿ, ದೇರ್ ಆರ್ ಸೋ ಮೆನಿ. Oh my god, look at this pink flower. See. ಬೆಳಗ್ಗೆ ಇದು ನೋಡಿ ನಂಗಂತೂ ಫುಲ್ ಖುಷಿ ಆಗ್ತಿದೆ. ಆ್ಯಂಡ್ ದ ವೆದರ್ ಇಸ್ ಆಲ್ಸೋ ನೈಸ್. ನನಗೆ ಡೈಲಿ ಒಬ್ರು ಗೆಸ್ಟ್ ಬರ್ತಾರೆ, ತುಂಬ ಕ್ಯೂಟಾಗಿದ್ದಾರೆ. ಅವ್ರನ್ನ ತೋರಿಸ್ತೀನಿ ಬನ್ನಿ. ಮಾಮಿ, she has 3 little cute kittens. Huh, Kuttu? Hi guys, it's time for breakfast. Now mama nange breakfast ge shavge uppit and coffee, cucumber and some snacks. So let's have it. ನನ್ನ ವ್ಲಾಗ್ಗೆ ಹಾಯ್ ಹೇಳು. ಹಾಯ್. ಆಬ್ವಿಯಸ್ಲಿ ನೀನು ಬೆಳೆಸಿದ್ರೆ ಚೆನ್ನಾಗೇ ಇರುತ್ತಪ್ಪ, ಅಷ್ಟೊಂದು ಕಷ್ಟಪಟ್ಟು. ಬಾಯ್ 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 ಬಾಯ್. ಸೊ ಗೈಸ್, ನಂದು ಓದಿದ್ದಾಯಿತು, ಸ್ನಾನ ಮಾಡಿ ಇವಾಗ ವರ್ಕ್ಗೆ ರೆಡಿ ಆಗಿದ್ದೀನಿ. ವರ್ಕ್ಗೆ ಹೋಗಬೇಕು, ಊಟ ಮಾಡಬೇಕು ಅದಕ್ಕೂ ಮುಂಚೆ. ಅದಾದಮೇಲೆ 8ಗೆ ನನ್ನ ವರ್ಕ್ ಮುಗಿಯುತ್ತೆ. ಯೂಶ್ವಲಿ ಇಟ್ ವೋಂಟ್ ಗೆಟ್ ಓವರ್ ಎಕ್ಸಾಕ್ಟ್ಲಿ ಅಟ್ 8. ಸೊ 9:30 ಆಗುತ್ತೆ. ಅದಾದಮೇಲೆ ಬಂದು ನಿಮಗೆಲ್ಲ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ನಾನು ಫ್ರೈಡೇ ಆದಮೇಲೆ ಸೀದಾ ಇವತ್ತೇ ವ್ಲಾಗ್ ಮಾಡ್ತಿರೋದು. ಸ್ಯಾಟರ್ಡೆ ನಂದು ಫುಲ್ಲು ಬ್ಯುಸಿ ಇತ್ತು ಆ್ಯಂಡ್ ಡ್ಯೂಟಿ ಕೂಡ ತುಂಬ ಹೆಕ್ಟಿಕ್ ಇತ್ತು. ಮಳೆ ಬರ್ತಿದ್ದರಿಂದ ನಾನು ಮನೆಗೆ ಬಂದಿದ್ದೆ 9:30, 10 ಆಯಿತು. ಇಟ್ ವಾಸ್ ವೆರಿ ಟಯರಿಂಗ್ ಎಸ್ಟರ್ಡೇ. ಸೊ ಅದಲ್ದಲೇನು ಹೋಲ್ ಡೇ ಕೂಡ ಬ್ಯುಸಿ ಇತ್ತು. ಸೊ ಐ ಕುಡಂಟ್ ವ್ಲಾಗ್ ಎನಿಥಿಂಗ್. ಇವತ್ತು ಏನೇನೆಲ್ಲ ಆಗುತ್ತೆ ನನ್ನ ಡೇಯಲ್ಲಿ ನೋಡೋಣ ಬನ್ನಿ. ಅಲ್ಲ ಗಾಯ್ಸ್, ಇವತ್ತು ಸಂಡೇ, ಬಟ್ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಏನಿರ್ಬೋದು ಹೇಳಿ? ಆದಮೇಲೆ ಹಾಗೆ ಹಿಂಗೆ ಟೈಮ್ ಪಾಸ್ ಮಾಡಿ ನನ್ನ ಫೇವ್ರೆಟ್ ಸೀರೀಸ್ದು ಹೊಸ ಸೀಸನ್ ರಿಲೀಸ್ ಆಗಿತ್ತು. ಅದು 1, 2, 3 ಎಪಿಸೋಡ್ಸ್ ನೋಡಿ ಇವಾಗ ವರ್ಕ್ಗೆ ರೆಡಿ ಆಗಿದ್ದೀನಿ. ಇವತ್ತು ಸಂಡೇ, ಬಟ್ ಆದರೂ ನಂಗೆ ವರ್ಕ್ ಇದೆ. ಸೊ ಈಗ ಜಸ್ಟ್ ಸ್ನಾನ ಮಾಡಿ ರೆಡಿ ಆದೆ. ಇವಾಗ ಊಟ ಮಾಡಿಕೊಂಡು ವರ್ಕ್ಗೆ ಹೋಗಬೇಕು. ಸೊ ಇಟ್ಸ್ ವೀಕೆಂಡ್, ಬಟ್ ಇಟ್ಸ್ ಓಕೆ. ಅಲ್ಲ ಗೈಸ್, ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿಕೊಟ್ಬಿಟ್ಟು ಈಗ ಚಿಕನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನಗಿಷ್ಟ ಅಂತ ಪೊಂಗಲ್ ಮಾಡಿಕೊಟ್ಬಿಟ್ಟು ಹೆಂಗೆ ಚಿಕನಿಗೆ ಕಾಂಪ್ರಮೈಸ್ ಮಾಡ್ತಾವ್ರು ನೋಡಿ. ಚಿಕನ್ ಈಸ್ ಆಲ್ವೇಸ್ ಚಿಕನ್, ಬಟ್ ಇಟ್ಸ್ ಓಕೆ. ಸೊ ಗೈಸ್, ಊಟ ಮುಗಿಸಿ ನಾನು ಇವಾಗ ವರ್ಕ್ಗೆ ಹೋಗ್ತಿದ್ದೀನಿ. 8 o'clock ಬರ್ತೀನಿ. ಅದಾದಮೇಲೆ ಆದರೂ ಐ ಆಮ್ ಎಕ್ಸ್ಪೆಕ್ಟಿಂಗ್ ದೆಮ್ ಟು ಕುಕ್ ಚಿಕನ್. ನೋಡುವ ಹೆಂಗಾಗತ್ತೆ ಅಂತ. ಇಲ್ಲಾಂದರೆ ನಾನು ನಿಜ ಹೊರಗಿಂದನಾದರೂ ತಿಂತೀನಿ. ಐ ಆಮ್ ಕ್ರೇವಿಂಗ್ ಚಿಕನ್ ಬ್ಯಾಡ್ಲಿ. ಗೈಸ್, ಫೈನಲಿ ನಮ್ಮಮ್ಮ ನನಗೋಸ್ಕರ ಚಿಕನ್ ಮಾಡಿದ್ದಾರೆ. ಬಿಸಿ ಬಿಸಿ ಮಳೆಯಲ್ಲಿ ತಿನ್ಬಿಡೋಣ. ಫೈನಲಿ ಗೈಸ್, ಬಿಸಿ ಬಿಸಿ ಬಿರಿಯಾನಿ ಆ್ಯಂಡ್ ಕಬಾಬ್. ನನಗಂತೂ ಬೇಗ ಬೇಗ ತಿನ್ಬೇಕು ಅನಿಸ್ತಾ ಇದೆ. ಆಚೆ ಮಳೆ ಬೇರೆ ಬರ್ತಿದೆ. ಇಟ್ಸ್ ದ ಪರ್ಫೆಕ್ಟ್ ವೆದರ್ ಆ್ಯಂಡ್ ದ ಪರ್ಫೆಕ್ಟ್ ಫುಡ್. ಐ ಆಮ್ ಜಸ್ಟ್ ಜಂಪಿಂಗ್ ಇನ್. ಬಾಯ್ ಬಾಯ್. ಇವಳು ಲಾಗ್ಸ್ನಂತೂ ನೋಡೋಕ್ಕೆ ಹೋಗ್ಬೇಡ್ರಿ, ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತೀನಿ.